ಮನೆ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಆಲೂಗಡ್ಡೆ ಮತ್ತು ಬಟಾಣಿ ಬಳಸಿ ಆಲೂಗಡ್ಡೆ ಮಟರ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಸ್ವಲ್ಪ ಆಲೂಗಡ್ಡೆನ ಈ ಥರ ಸ್ವಲ್ಪ ಉದ್ದಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಆಲೂಗಡ್ಡೆನ ಈ ಥರ ಲೈಟಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದೇನಕ್ಕೆ ಹಿಂಗೆ ಎತ್ತಿಟ್ಕೊತೀವಿ ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ನಂತರ ಅದೇ ಪ್ಯಾನ್ಗೆ ಎಣ್ಣೆ ಹಾಕಿರ್ತೀವಲ್ವ, ಒಂದೇ ಒಂದು ಸ್ಪೂನ್ ಚಿಕ್ಕ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಆ ಎಣ್ಣೆ ಕಾದ ನಂತರ ಜೀರಿಗೆಯನ್ನು ಹಾಕಿಕೊಳ್ಳಿ. ಜೀರಿಗೆ ಸ್ವಲ್ಪ ಫ್ಲೇವರ್ ಬಿಡಬೇಕು. ಇದಂತೂ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್, ಪೂರಿಗೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಲು ಮತ್ತು ಬಟಾಣಿ ಹಾಕಿಬಿಟ್ಟು ನಂತರ ಇದಕ್ಕೆ ಒಂದು 2 ಲವಂಗ ಹಾಕ್ಕೊಳ್ಳಿ. 2 ಸಾಕು, ಜಾಸ್ತಿ ಮಸಾಲ ಇರಬಾರ್ದು ಇದಕ್ಕೆ, ಆವಾಗಲೇ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರೋಲ್ಲ. ನೀವು ಜಾಸ್ತಿ ಮಸಾಲೆ ಹಾಕೋದಾದ್ರೆ ತಿನ್ನೋಕ್ಕೂ ಆಗೋಲ್ಲ, ಒಂಥರ ಅಜೀರ್ಣ ಆಗೋಗುತ್ತೆ. ಆಮೇಲೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆನಲ್ಲಿ ಇದು ಫ್ರೈ ಆದ ನಂತರ ದಪ್ಪಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ವರೆಗೂ ಟರ್ನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಒಂದೇ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಇನ್ನೂ ಒಂಚೂರು ಫ್ರೈ ಮಾಡಬೇಕು, ಯಾಕಂದರೆ ಆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ. ನಂತರ ಅದಕ್ಕೆ ಟೊಮೆಟೋಸ್ ಒಂದು ದಪ್ಪ ಟೊಮೆಟೊವನ್ನು 2 ಟೊಮೆಟೊ ಹಾಕ್ಕೊಂಡಿದ್ದೀವಿ. ಅದು ದಪ್ಪಕ್ಕೆ ಹೆಚ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಟೇಸ್ಟ್ ಸಿಗೋದು, ಇಲ್ಲಾಂದರೆ ಟೇಸ್ಟ್ ಸಿಗಲ್ಲ. ಇದೆಲ್ಲರೂ ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸಿ ಜಾರಿಗೆ ಮಾಡಿಕೊಂಡು ಸ್ವಲ್ಪ ಹಾರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡಿ ರುಬ್ಕೊಂಡು ಸೈಡ್ಗೆ ತಿಟ್ಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ನಂತರನೇ ನಾವು ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಹಾಕಬೇಕಾಗಿರೋದು. ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡಿ. ಎಣ್ಣೆ ಕಾದ ನಂತರನೇ ನಾವು ಹಾಕಬೇಕು. ಧನಿಯಾ ಪುಡಿ 1 ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನಂತರ ಇದಕ್ಕೆ ಗರಂ ಮಸಾಲ ಪೌಡರ್, ಈ ಮಸಾಲಾಸ್ ಎಲ್ಲ ಈ ಎಣ್ಣೆಗೆ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಟೇಸ್ಟ್ ಫ್ಲೇವರ್ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ನಾವು ಹಿಂಗೆ ಮಾಡ್ತಾ ಇರೋದು. ಅರಿಶಿನದ ಪುಡಿ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಸೀದಿಸಬಾರ್ದು ಇದನ್ನು. ಇದು ಸೀದೋ ಅಷ್ಟರಲ್ಲೇ ನಾವು ಏನಾದರೂ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಮಸಾಲೆನ, ಆ ಮಸಾಲೆನ ಹಾಕಬೇಕು. ತುಂಬ ಸೀದಿಸಬಾರ್ದು, ಸುಮ್ಮನೆ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀವಿ ನಾವು. ನೀವೇನಾದರೂ ಫ್ರೋಝನ್ ಪೀಸ್ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಅದನ್ನು ಒಂದು ವಿಜಿಲ್ ಕೂಗಿಸ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಬೇಯೋದಿಲ್ಲ. ಅದಕ್ಕೋಸ್ಕರ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀವಿ ನಾವು. ಹಸಿ ಬಟಾಣಿ ಅಂದರೆ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಯಿತು ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೀವು ಹಸಿ ಬಟಾಣಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಅಂದರೆ ಫ್ರೋಝನ್ ಪೀಸ್ ಹಾಕ್ಕೊಳ್ಳೋಂಗಿದ್ರೆ ನೀವು ಒಂದು ವಿಜಲ್ಲು ಕೂಗಿಸ್ಬಿಟ್ಟು ಹಾಕ್ಕೊಳ್ಬೇಕು, ಆವಾಗಲೇ ಅದು ಚೆನ್ನಾಗಿ ಬೇಯೋದಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಬೇಯೋದು. ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾವು ಆಲೂಗಡ್ಡೆನೂ ಫ್ರೈ ಆಗಿರ್ತೀವಲ್ವ, ಅದೆಲ್ಲ ಇವಾಗಲೇ ಹಾಕ್ಬಿಟ್ಟು ಎಲ್ಲ ಬಟಾಣಿ ಜೊತೆನೇ ಫ್ರೈ ಆದರೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಂಗೆ ಮಾಡಿದ್ರೆ ಉಪ್ಪು ಖಾರ ಹಿಡಿಯುತ್ತೆ, ಇಲ್ಲ ಅಂದರೆ ಉಪ್ಪು ಖಾರ ಹಿಡಿಯಲ್ಲ, ಆಲೂಗಡ್ಡೆ ಅಲ್ವಾ, ಅದಕ್ಕೋಸ್ಕರ. ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆನ, ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ಈಗ ನೀವು ಈ ಗೊಜ್ಜಿಗೆ, ಈ ಕರಿಗೆ ಎಷ್ಟು ನೀರು ಬೇಕೋ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಯಲು ಬಿಡಬೇಕು. ಇದು ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಯಲು ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಇದೆಲ್ಲ ಚೆನ್ನಾಗಿ ಕುದ್ರೇ ನಮಗೆ ಟೇಸ್ಟ್ ಎಲ್ಲ ಚೆನ್ನಾಗಿ ಹಿಡಿಯೋದು. ಇವಾಗಲೇ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಲು ಬಿಡಿ. ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಗಟ್ಟಿನೂ ಆಗುತ್ತೆ, ಅದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ ಅಂದರೆ ಸ್ವಲ್ಪ ಗಟ್ಟಿ ಆಗೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀವಿ. ಈಗಲೇ ನೀವು ರುಚಿಗೆ ಏನದು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಟೆಸ್ಟ್ ಮಾಡ್ಕೊಂಬಿಡಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು, ಆವಾಗಲೇ ಟೇಸ್ಟ್ ಬರೋದು. ಇದೆಲ್ಲನೂ ಚೆನ್ನಾಗಿ ಕುದ್ದುಬಿಟ್ರೆ ಆಗೋಯ್ತು, ಆಲೂ ಮಟರ್ ಕರಿ ಸವಿಯಲು ಸಿದ್ಧ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.